ನಮಸ್ಕಾರ ರೀ. ಭಾಳ ದಿನದಿಂದ ಕೇಳ್ತಾ ಇದ್ರು. ಸ್ವಲ್ಪ ನಮ್ಮ ಸ್ನೇಹಿತರು ಮತ್ತೆ ಸಿಸ್ಟರ್ಗಳು ಕೇಳ್ತಾ ಇದ್ರು, ಸರ್ ಯಾವುದು ಬೆಸ್ಟು ವೈಫೈ ತಗೋಬೇಕು, ಜಿಯೋ ಫೈಬರ್ ತಗೋಬೇಕಾ, ಜಿಯೋ ಏರ್ಟೆಲ್ ಫೈಬರ್ ತಗೋಬೇಕಾ ಅನ್ನೋದು ಭಾಳಷ್ಟು ಜನಕ್ಕೆ ಗೊಂದಲ ಐತಿ. ಮತ್ತು ನನಗೂ ಕೂಡ ಗೊಂದಲ ಇತ್ತು. ಫಸ್ಟು ನಾನು ಜಿಯೋ ಫೈಬರ್ನ ಇನ್ಸ್ಟಾಲ್ ಮಾಡ್ಕೋಬೇಕಂತ ಮಾಡಿದೆ. ಮತ್ತು ಈ ಲೊಕೇಶನ್ ಮಾಡ್ತಾರಲ್ರಿ ನಮ್ಮ ಬಿಜಾಪುರ ಜಿಲ್ಲೆದಾಗ ಕೆಲವೊಂದಿಷ್ಟು ಇಂಜಿನಿಯರ್ಸ್ ಅಂತ ಹೇಳಿ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಅವಸರದಾಗ ಬಂದು ಏನು ಮಾಡ್ತಾರೆ, ಲೊಕೇಶನ್ ಸರಿಯಾಗಿ ಮಾಡ್ಕೊಂಡು ಹೋಗಲ್ಲ. ಅದು ಅಡ್ವಾನ್ಸ್ ನೀವು ಪೇ ಮಾಡಿರ್ತೀರಿ, ಬಟ್ ಲೊಕೇಶನ್ ಸರಿ ಆಗಲ್ಲ. ಯಾಕೆ, ಸಿಟಿ ಒಳಗೆ ಮಾತ್ರ ಜಿಯೋ ಫೈಬರ್ ಬೆಸ್ಟ್ ಐತಿ. ನಾನು ಯಾವುದೇ ಕಂಪನಿ ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ಒಳಗಿನ ಸತ್ಯವನ್ನು ಹೇಳ್ತಾ ಇದ್ದೀನಿ. ಹೀಗಾಗಿ ನೀವು ಜಿಯೋ ಫೈಬರ್ನ ಕೂಡಿಸ್ಕೋ ಮಾಡ್ತಿರೋ, ಅದು ಹಳ್ಳಿಯಲ್ಲಿ ಮಾತ್ರ ಈ ಜಿಯೋ ನೆಟ್ವರ್ಕು ಸ್ವಲ್ಪ ಪ್ರಾಬ್ಲಮ್ ಐತಿ. ಮತ್ತು ಟವರ್ಗಳ ಸಂಖ್ಯೆ ಕಡಿಮೆ ಐತಿ. ಬಟ್ ಏರ್ಟೆಲ್ದವ್ರದ್ದು ಏರ್ಟೆಲ್ ನಿಮ್ಮದು ಫೈಬರ್ ಕುಣಿಸ್ಕೊಂತ ಏರ್ಟೆಲ್ ವೈಫೈ ಕುಂಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು ರೀ. ನೀವು ಬ್ಯಾಗ್ನಾಗ ಸುತ್ತಿ ಹೋಗ್ಬೋದು, ತೋಟಕ್ಕೆ ಹೋಗ್ಬೋದು. ಇದು ನೀವು ಫೈಬರ್ ಕುಣಿಸ್ಕೊಂಡ್ಬಿಟ್ರೆ ಅವೆಲ್ಲ ಒಂದೇ ಕಡೆ ಇನ್ಸ್ಟಾಲ್ ಆಗಿರ್ತಾವೆ. ಅವು ಕಿತ್ಕೊಂಡು ಹೋಗೋದು ಭಾಳ ಪ್ರಾಬ್ಲಮ್ ಆಗತ್ತೆ ರೀ. ನನಗೆ ಏನು ಪ್ರಾಬ್ಲಮ್ ಇತ್ತಂದ್ರೆ, ನಂದು 2 ಅಂತಸ್ತು ಐತಿ ರೀ ಮನೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಒಂದು ಐತಿ ರೀ, ಮ್ಯಾಗ ಒಂದು ಐತಿ. ಬಟ್ ಈ ನೆಟ್ವರ್ಕ್ದು ಸಮಸ್ಯೆ ಆಗುತ್ತೆ ಅಂತೇಳಿ ಏನು ಮಾಡಿರಿ, ಕೆಳಗೂ ಬರ್ಬೇಕು, ನಮಗೆ ಲ್ಯಾಪ್ಟಾಪ್ ಬರಬೇಕು, ಕಂಪ್ಯೂಟರ್ ಬರಬೇಕು, ಟಿ ವಿ ಬರಬೇಕು, ಮತ್ತು ನನಗೆ ಮ್ಯಾಗ ಕೂತ ಲೈವ್ ಮಾಡಬೇಕು. ಮತ್ತು ಏನಾದರೂ ಬಂದ್ರೆ ಲೈವ್ ಪ್ರೋಗ್ರಾಮ್ ಅಥವಾ ಏನಾರೇ ಅನುಕೂಲ ಯೂಸ್ ಆಗಲಿ ಅಂತೇಳಿ ಏನು ಮಾಡಿದೆ, ಕೇಳಿದಾಗ ಹೇಳಿದ್ರು, ಸರ್ ನೀವು ಏರ್ಟೆಲ್ ಫೈಬರ್ ಬ್ಯಾಡ್ರಿ, ನೀವು ಏರ್ಟೆಲ್ ವೈಫೈ ಕುಣಿಸ್ಕೋರಿ ಅಂತೇಳಿ ನಮ್ಗೆ ಸಜೆಸ್ಟ್ ಮಾಡಿದ್ರು ಒಬ್ಬರು. ಹಿಂಗೆ ಕುಣಿಸಿದೆ. ನಾನು ಕೆಳಗಡೆನೂ ಬರುತ್ತೆ, ಮೇಲ್ಗಡೆನೂ ಬರುತ್ತೆ. ಅಂದ್ರೆ ರೇಂಜ್ ಜಾಸ್ತಿ ಐತಿ. ಮತ್ತು ನೆಟ್ವರ್ಕ್ ಇಲ್ಲೇ ನಮ್ಮದು ಟವರ್ನ ಹೆಂಗೆ ಐತಿ. ನೀವು ವೈಫೈ ಕುಣಿಸ್ಕೋದು ಬೆಸ್ಟ್. ಯಾಕಂದ್ರೆ ಭಾಳ ಫಾಸ್ಟ್ ಮಾಡಿಕೊಡ್ತಾರೆ. ಮತ್ತು ಏನಾದರೂ ನಿಮಗೆ ಜಿಯೋದಾಗ ಹೋದ್ರೆ ನಿಮ್ಮ ಹಣ ರಿಫಂಡ್ ಆಗೋದು ಭಾಳ ಕಷ್ಟ. ಒಂದ್ಸಲ ಲೊಕೇಶನ್ನು ಫೇಲ್ಯೂರ್ ಆತಂದ್ರೆ 10-15 ದಿನ ಗಟ್ಟಲೆ ನೀವು ಕಾಯ್ಬೇಕು ರೀ. ನಿಮ್ಗೆ ಅಮೌಂಟ್ ಹೊಳೆ ಬರ್ಬೇಕಂದ್ರೆ ಭಾಳ ಕಷ್ಟ ಐತಿ. ಮತ್ತು ಅದಕ್ಕೆ ಜಿಯೋ ಫೈಬರ್ ನೀವು ಮೇಲ್ಗೆ ಮಾಡ್ಬೇಕು ರೀ, ಸರ್ ಹಿಂಗಾಗಿ ಪ್ರಾಬ್ಲಮ್ ಆಯಿತು, ನೀವು ನಮಗೆ ರಿಫಂಡ್ ಮಾಡಂತೇಳಿ ಅವರೆಲ್ಲ ಅದ್ರ ಮಾಡಿ ನಿಮಗೆ ಬರ್ಬೇಕಾರೆ ಹಣ ಭಾಳ ಬರ್ತೈತಿ. ಅದಕ್ಕೆ ಏರ್ಟೆಲ್ ವೈಫೈ ಮಾತ್ರ ಬೆಸ್ಟ್ ಐತಿ, ಕುಣಿಸ್ಕೋರಿ. ಮತ್ತು ಯಾಕೆ ಅಂದರೆ ಯೂಟ್ಯೂಬರಿಗೆ ಭಾಳ ಬೇಕಾಗತ್ತೆ. ಅಂದ್ರೆ ಕಟ್ ಆಗೋದಿಲ್ಲ. ಮತ್ತು ಫಾಸ್ಟಾಗಿ ನೀವು ಅಪ್ಲೋಡು ಮತ್ತು ನೀವು ಡೌನ್ಲೋಡ್ ಮಾಡಲಿಕ್ಕೆ ಬೆಸ್ಟ್ ಯಾವುದಂದ್ರೆ ಏರ್ಟೆಲ್ ವೈಫೈ ತಗೋದು ಬೆಸ್ಟ್. ಮತ್ತು ಎಲ್ಲಿ ಬೇಕಲ್ಲಿ ಒಯ್ಬೋದು, ನೀವು ತೋಟಕ್ಕೆ ಒಯ್ಬೋದು. ಬ್ಯಾಟ್ರಿ ನಮ್ಗೆ ಮನೆ ಚೇಂಜ್ ಮಾಡ್ಲಾಗ್ತಿದ್ವಿ ಅನ್ನೋರಿಗೆ ಏನೈತಿ, ಏರ್ಟೆಲ್ ವೈಫೈ ಬೆಸ್ಟ್ ಐತಿ. ಸಣ್ಣ ಮಷಿನ್ ಬರುತ್ತೆ ರೀ, ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಇದು ಮಾಡ್ಬೋದು. ಜಸ್ಟ್ ₹1500 ಇದ್ದೀರಿ. ಮತ್ತು ಮಂತ್ಲಿ ಚಾರ್ಜಸ್ ಮ್ಯಾಗ ನಿಮ್ಗೆ ಪ್ಯಾಕೇಜ್ ಬರುತ್ತೆ. ನೀವು ಹೆಂಗೆ ಯೂಸ್ ಮಾಡ್ತೀರಿ ಅದ್ರ ಮ್ಯಾಗ. ಭಾಳ ಬೆಸ್ಟ್ ಅದ ಏರ್ಟೆಲ್ದು. ಹಂಗಾಗಿ ಕೇಳಾಕಿದ್ರು, ಹೆಂಗೆ ಕುಣಿಸ್ಕೊಂಡ್ರಿ, ಏನು ಮಾಡಿದ್ರಿ ಅಂತೇಳಿ. ಹೀಗಾಗಿ ನಂಗೆ ಕೆಳಗಡೆನೂ ಮನೆ ಬೇಕು, ಮ್ಯಾಗಿರುವಂಥ ನಂಗೆ ಈಗ ಇಲ್ಲಿ ಕೂತಿದ್ದಿಲ್ಲ ಇಲ್ಲಿ ಬೇಕು ಅಂತೇಳಿ ಭಾಳಷ್ಟು ರೇಂಜ್ ಜಾಸ್ತಿ ಐತಿ. ಅದಕ್ಕೆ ಏರ್ಟೆಲ್ ವೈಫೈ ನಾವು ಕುಣಿಸ್ಕೊಂಡು ಈಗ ಅಪ್ಲೋಡ್ ಮಾಡೋದು, ಈ